ಓಕೆ, ಟೈಟಲ್ ನೋಡ್ಕೊಂಡು ಸ್ಟಾರ್ಟ್ ಮಾಡಿದೀರಾ. ದುಡ್ಡು ದುಡ್ಡು ದುಡ್ಡು, ಬ್ಯಾಂಕಿಂಗ್ ಲಾ. ಯಾರಿಗ್ ಬೇಡ ದುಡ್ಡು ಹೇಳಿ ಅಲ್ವಾ? ಎಲ್ರಿಗೂ ಕೂಡ ದುಡ್ಡು ಬೇಕಾಗಿರುವಂತದ್ದೇ. ಅದೇ ಕಾನ್ಸೆಪ್ಟ್ ನ ನಿಮ್ಮ ಸಿಲೆಬಸ್ ವೈಸ್ ಒಂದು ಸಬ್ಜೆಕ್ಟ್ ನ ಇಟ್ಬಿಟ್ಟಿದ್ದಾರೆ. ಹಾಗೆ ಈ ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂತ ಹೇಳುವಂತದ್ದು ಏನ್ ವಿಷಯ ಇಲ್ಲ. ಬ್ಯಾಂಕಿಂಗ್ ಕಾನೂನು ಬಗ್ಗೆ ಮಾತಾಡ್ತಾ ಇದೆ. ಬ್ಯಾಂಕಿಂಗ್ ಅಂತಂದ್ರೆ ಬ್ಯಾಂಕ್ಗಳು. ಯಾವ ಬ್ಯಾಂಕು? ಇನ್ ಸುತ್ತಮುತ್ತ ನೋಡ್ತಿರಲ್ವಾ, SBI, ಬ್ಯಾಂಕ್ ಆಫ್ ಬರೋಡಾ, ಆಕ್ಸಿಸ್, ICICI, RBI ಅಂತ ಕೇಳಿರ್ತಿರಲ್ವಾ, RBI, ಇವೆಲ್ಲ ಏನಿದೆಯಲ್ವಾ, ಇದ್ರ ಬಗ್ಗೆ ಡಿಸ್ಕಷನ್ ಅಪ್ಪ ಅಷ್ಟೇ. ಅದನ್ನೇ ನಾವು ಬ್ಯಾಂಕಿಂಗ್ ಲಾ ಅಂತ ಕರಿತೀವಿ. ಅದನ್ನ ಏನ್ ಮಾಡಿದಾರೆ ಅಂತಂದ್ರೆ 5 ಯೂನಿಟ್ ಆಗಿ ನಿಮ್ಮ KSL ಡಿವೈಡ್ ಮಾಡಿದ್ದಾರೆ. 5 ಯೂನಿಟ್ ಆಗಿ ಡಿವೈಡ್ ಮಾಡಿ ಏನ್ ಹೇಳಿದ್ದಾರೆ ಫಸ್ಟ್ ಯೂನಿಟ್ ಅಲ್ಲಿ. ಹಾಗಂತ ಹೇಳಿ ಇದನ್ನೇನ್ ಮೇಲ್ ತೋರಿಸ್ತೀನಿ ಅಂತ ಅನ್ಕೋಬೇಡಿ. ಯೂನಿಟ್ 1 ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5 ಎಲ್ಲಾ ಯೂನಿಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ? ವಿತಿನ್ 15-20 ಮಿನಿಟ್ಸ್ ಅಲ್ಲಿ ಇಲ್ಲಿ ಕಾಲ ಕಳೆದು ಸುಮ್ಮನೆ ಅದು ಏನೇನೋ ಏನ್ ಮಾಡ್ತಾರಂತ ಲೆಕ್ಕ ಇಲ್ಲದೆ 6 ತಿಂಗಳು ಟೈಮ್ ವೇಸ್ಟ್ ಮಾಡೋದ್ಕಿಂತ ಆರಾಮಾಗಿ ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಬಿಡಿ ಆರಾಮಾಗಿ, ಆಯ್ತಾ? ಬ್ಯಾಂಕಿಂಗ್ ಲಾ ಅಂತ ಇದೆ, ಸರಿನಾ? ಈ ಬ್ಯಾಂಕಿಂಗ್ ಲಾದಲ್ಲಿ ಏನಂತ ಕಾನ್ಸೆಪ್ಟ್ ಹೇಳ್ತಾ ಇದೆ? ದುಡ್ಡು, ಆಯ್ತಾ? ದುಡ್ಡು 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 ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ, ಕೇಳಿರ್ತೀರ ಅಲ್ವಾ ಕಾನ್ಸೆಪ್ಟ್? ಸೊ ಈ ತರ ಕಾನ್ಸೆಪ್ಟ್ ಅಲ್ಲಿ ಎಲ್ರಿಗೂ ಬೇಕು ದುಡ್ಡು. ಯಾರಿಗ್ ಬೇಡ ಹೇಳಿ? ದುಡ್ಡು ಎಲ್ರಿಗೂ ಬೇಕಾಗಿರುವಂತದ್ದೇ. ಸೊ ಅದೆಲ್ಲ ಎಲ್ಲಿ ಹೋಗಿ ಕೂರ್ತಾ ಇದೆ? ಬ್ಯಾಂಕ್ಸ್ ಗಳಲ್ಲಿ ಹೋಗಿ ಕೂರ್ತಾ ಇದೆ. ಬ್ಯಾಂಕ್ನವ್ರು ಏನ್ ಮಾಡ್ತಾ ಇದಾರೆ ಬೇಸಿಕಲಿ? ಎಲ್ಲಾ ದುಡ್ಡನ್ನು, ಸೇವಿಂಗ್ಸ್, ಅವು ಇವು ಎಲ್ಲದನ್ನು ಸ್ಟಾಕ್ ಮಾಡ್ಕೊಳ್ತಾರೆ. ಅವರು ಲೋನ್ ಆಗಿ ಲೆಂಡ್ ಮಾಡ್ತಾರೆ. ಅದರಿಂದ ಬರುವಂತ ಒಂದಿಷ್ಟು ಪರ್ಸೆಂಟೇಜ್ ನೋಡಿ. ಬ್ಯಾಂಕ್ ಅವ್ರದ್ದು ಒಂದು ವ್ಯವಹಾರ ಹೇಳ್ತೇನೆ. ಬ್ಯಾಂಕ್ ಅವ್ರು ನಮಗೆ ಕೊಡ್ತಾ ಇದಾರೆ 4-7% ಅಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದಾರೆ. FD ಅವು ಇವು ಇಟ್ಟು 7-8% ಮೇಲೆ ಏನ್ ಕೊಡಲ್ಲ ಅವರು. ನಾರ್ಮಲ್ ಸೇವಿಂಗ್ಸ್ ಒಂದು 4% ಕೊಡ್ತಾರೆ ಅಂತ ಅನ್ಕೋಣ. ಅವ್ರ ಏನ್ ಮಾಡ್ತಾರೆ? ಎಲ್ಲದನ್ನು ನಿಮ್ಮ ಹತ್ರ ಸ್ಟಾಕ್ ಇಟ್ಕೊಂಡು ನಿಮ್ಗೆ ಒಂದಿಷ್ಟು ಕೊಡ್ತಾರೆ. ಬಟ್ ಆದ್ರೆ ನೀವು ಇಟ್ಟಿರುವಂತ ಟೈಮ್ ಅಲ್ಲೇ ಅದೇ ದುಡ್ಡನ್ನ ಸಾಲವಾಗಿ ಕೊಟ್ಬಿಟ್ಟು 12-24%, 10-20% ತನಕ ಇಂಟ್ರೆಸ್ಟ್ ತೆಗಿತಾರೆ. ಮಿಡ್ಲಲ್ಲಿ ಏನು ಉಳಿತಲ್ವಾ 5-6%, ಇದ್ರಲ್ಲೇ ಸಾವಿರಾರು ಕೋಟಿ, ಬರೀ ಮತ್ತೆ ಕೋಟಿ ಗಿಟಿ ನಾನು ಮಾತಾಡ್ತಾ ಇಲ್ಲ, ಸಾವಿರಾರು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಬ್ಯಾಂಕ್ ಅಲ್ಲಿ ದುಡಿತಾ ಇದೆ. ಹಾಗಂತಂದ್ರೆ ಅವರಿಗೆಲ್ಲ ಒಂದು ಕಾನೂನು ಬೇಡವಾ? ಆಬ್ವಿಯಸ್ಲಿ ಒಂದೊಂದು ಕಾನೂನು ಬೇಕಲ್ಲ ಅವರಿಗೂ ಕೂಡ. ಅದಕ್ಕೋಸ್ಕರನೇ ಬ್ಯಾಂಕಿಂಗ್ ಲಾಸ್ ಗಳಂತ ಇದೆ, ಬ್ಯಾಂಕಿಂಗ್ ಕಾನೂನುಗಳಂತ ಇದೆ, ಆಯ್ತಾ? ಸೊ ಯಾವ್ಯಾವ ತರ ಬ್ಯಾಂಕಿನಲ್ಲಿ ಕಾನೂನುಗಳಿದೆ ಅಂತ ಇದೆ. ಆಮೇಲೆ ಲೋನ್ಸ್ ಗಳನ್ನ ಕೊಟ್ಟಿರ್ತಾರೆ, ಮನೆಗೆ ಬಂದು ಅಬ್ಯೂಸ್ ಮಾಡೋದು, ಅದೆಲ್ಲ ಪ್ಯೂರ್ಲಿ ಅಫೆನ್ಸ್. ಯಾವುದೇ ಕಾರಣಕ್ಕೂ ಕೂಡ ಬಂದ್ಬಿಟ್ಟು ಜನರು ಮುಂದೆ ಮರ್ಯಾದೆ ತೆಗೆಯುವಂಥದ್ದು ತಪ್ಪು. ಇದನ್ನೆಲ್ಲ ನೀವು ತಿಳ್ಕೊಬೇಕು ಬ್ಯಾಂಕಿಂಗ್ ಲಾದಲ್ಲಿ. ನಮ್ಮ ಕ್ಲಿಯರ್ ಕಟ್ ಆಗಿ ನಾನು ಹೇಳಿದ್ದೀನಿ. ಐ ಥಿಂಕ್ ಇದು 5th ಯೂನಿಟ್ ಅಲ್ಲಿ ಬರುತ್ತೆ. ನಮ್ಮ 5th ಯೂನಿಟ್ ಅಲ್ಲಿ ಲೆಂಡಿಂಗ್ ಬೈ ಬ್ಯಾಂಕ್ಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಬರುತ್ತೆ. ಸೊ 1, 2, 3, 4, 5 ಎಲ್ಲಾ ಯೂನಿಟ್ಸ್ ಅಲ್ಲೂ ಏನಿದೆ ಅಂತ ಬೇಸಿಕ್ ಆಗಿ ನೋಡ್ತಾ ಮತ್ತೆ ಇನ್ನೊಂದು ಸ್ವಲ್ಪ ಡೀಪ್ ಹೋಗ್ತಾ ನೋಡ್ಬೇಡ. ಯೂನಿಟ್ 1 ಅಲ್ಲಿ ಫಸ್ಟ್ ಆಲ್ವೇಸ್ ಇಂಟ್ರೊಡಕ್ಷನ್ ಟು ಸಬ್ಜೆಕ್ಟ್ಸ್. ಇದನ್ನ ಮತ್ತೆ ರಿಪೀಟ್ ಮಾಡಲ್ಲ. ಏನಿದು ಬ್ಯಾಂಕಿಂಗ್ ಲಾ ಅಂದ್ರೆ ಅದ್ರ ನೇಚರ್ ಏನು, ಬ್ಯಾಂಕಿಂಗ್ ಲಾಗ್ ಸಂಬಂಧಪಟ್ಟಂತಹ ಕಾನೂನುಗಳು ಏನಿದೆ ಅನ್ನುವಂಥದ್ದನ್ನ ಯೂನಿಟ್ 1 ಅಲ್ಲಿ ಕಲಿತೀರಾ. ಯೂನಿಟ್ 2 ಅಂತ ನೀವೇನಾದ್ರೂ ಎಂಟ್ರಿ ಕೊಟ್ರೆ 1949 ನ ಒಂದು ಆಕ್ಟ್ ಇದೆ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ ಹೇಳಿ ನಾವು ಕರಿತೀವಿ. ಸೊ ಎಲ್ಲಾ ಬ್ಯಾಂಕ್ಗಳು ರೆಗ್ಯುಲೇಟ್ ಆಗ್ತಾ ಇರುವಂತದ್ದು ಈ ಆಕ್ಟ್ ನ ಅಂಡರಲ್ಲಿ. ಸೊ ಇದರ ಪ್ರಕಾರ ಯಾವ್ಯಾವ ರೀತಿ ರೆಗ್ಯುಲೇಷನ್ ಆಗುತ್ತೆ ಅನ್ನುವಂಥದ್ದನ್ನ ಕಲಿತೀರಾ. ಮತ್ತೆ ಬ್ಯಾಂಕ್ಗಳೇನಿದೆ ಇದರ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ತರ ಆಗಿದೆ, ಈ ಸಂಸ್ಥೆ ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ ಅನ್ನುವಂಥದ್ದನ್ನ ಕಲಿತಾ ಹೋಗ್ತೀರಾ. ಆಮೇಲೆ ಇದೇ ಯೂನಿಟ್ ನಂಬರ್ 2 ದಲ್ಲಿ ಡೆಪಾಸಿಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಕ್ಟ್ ಅಂತ ಇದೆ. ಡೆಪಾಸಿಟ್ ಇನ್ಸೂರೆನ್ಸ್ ಇದು ಯಾವ ತರ ಗೊತ್ತಾ? ಬ್ಯಾಂಕ್ ಅವ್ರಿಗೆ ಇನ್ಸೂರೆನ್ಸ್ ಅಂತೆ. ನಾನು ಹೇಳ್ತೇನೆ ಕಾನ್ಸೆಪ್ಟ್ ಗಳು ಬಂದಾಗ ಮುಂದೆ, ಈಗಲೇ ನಾನು ಹೇಳ್ತೇನೆ, ಇದನ್ನ ಇದೇ ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡ್ತೇನಲ್ಲ, ಅರ್ಥ ಮಾಡಿಸ್ತೇನೆ. ಆಮೇಲೆ ಬ್ಯಾಂಕರ್ ಮತ್ತೆ ಕಸ್ಟಮರ್ ಇರುವಂತ ರಿಲೇಶನ್ಶಿಪ್ ಏನು ಅಂತ ಯೂನಿಟ್ ನಂಬರ್ 3. ಯಾರು ಕಸ್ಟಮರು? ಅಕೌಂಟ್ ಹೋಲ್ಡರ್ ಕಸ್ಟಮರ್. ಬ್ಯಾಂಕರ್ ಯಾರು? ದುಡ್ಡು ಯಾರು ಇಡ್ಸ್ಕೊಳ್ತಾರೆ? ಅವ್ರ ಬ್ಯಾಂಕರ್. ಅವ್ರಿಬ್ರು ಮಧ್ಯೆ ಏನ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿ. ಆಮೇಲೆ ಯೂನಿಟ್ ನಂಬರ್ 4 ಅಲ್ಲಿ ಏನ್ ಕಲಿತೀರಾ ಅಂತಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಬಗ್ಗೆ ಕಲಿತೀರಾ. NI ಆಕ್ಟ್ 138 ಚೆಕ್ ಬೌನ್ಸ್ ಕೇಳಿದಿರಾ? ಚೆಕ್ ಬೌನ್ಸ್ ಕೇಸ್ ಆಗಿದೆ. ಚೆಕ್ ಕೊಟ್ಟಿದ್ರಿ ಯಾರಿಗೋ ಸಾಲಕ್ಕೋಸ್ಕರ, ಏನಕ್ಕೋ ಚೆಕ್ ಕೊಟ್ಟಿದ್ರಿ, ಹೋಗ್ಬಿಟ್ಟು ಚೆಕ್ ಅಪ್ಲೈ ಮಾಡಿದರೆ ಬೌನ್ಸ್ ಆಗಿದೆ. ಆ ಕಾನ್ಸೆಪ್ಟ್ ಯೂನಿಟ್ 4 ಅಲ್ಲಿ ಕಲಿತೀರಾ. ಆಮೇಲೆ ಲೆಂಡಿಂಗ್, ಸಾಲ, ಬ್ಯಾಂಕ್ನವರು ಏನು ಸಾಲವನ್ನ ಕೊಡ್ತಾ ಇದ್ದಾರೆ ಅದು ಯಾವ ರೀತಿ ಇರುತ್ತೆ, ಎಷ್ಟು ಮಟ್ಟಿಗೆ ಸಾಲನ ಕೊಡ್ಬೇಕು, ಯಾವ್ದು ಕೊಡಬಾರ್ದು ಅಂತ. ಫೈನಲಿ ರೀಸೆಂಟ್ ಡೆವಲಪ್ಮೆಂಟ್ಸ್. ಏನಿದು ರೀಸೆಂಟ್ ಡೆವಲಪ್ಮೆಂಟ್ ಅಂತಂದ್ರೆ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಮೊಬೈಲ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್, ATM ಕಾರ್ಡ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು, ಅಥವಾ ನೀವು ಎಕ್ಸ್ಪರ್ಟ್ ಸಿಸ್ಟಮ್ಸ್ ಕ್ರೆಡಿಟ್ ಕಾರ್ಡ್ಸ್ ಇದನ್ನೇ ರೀಸೆಂಟ್ ಡೆವಲಪ್ಮೆಂಟ್ ಅಂತೀವಿ. ತುಂಬಾ ಮಜವಾದ ಸಬ್ಜೆಕ್ಟ್, ಎಲ್ಲಾ ಸುತ್ತಮುತ್ತ ಸಮಾಜದಲ್ಲಿ ಗೊತ್ತಿರುವಂತದ್ದೇ ಸಬ್ಜೆಕ್ಟ್. ತಲೆ ಕೆಡ್ಸ್ಕೊಂಡೆಲ್ಲ ನೋಡಕ್ ಹೋಗ್ಬಿಡಿ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಟ್ರೈ ಮಾಡಿ. ಈಗ ಒಂದೊಂದೇ ಯೂನಿಟ್ ಪ್ರಕಾರ ಹೋಗ್ಬೇಡ. ಏನ್ ಈ ಮೇಲ್ಮೇಲೆ ಹೇಳಿದ್ನಲ್ವಾ, ಈ ತರ ಒಂದೊಂದೇ ಯೂನಿಟ್ ಪ್ರಕಾರ ಹೋಗೋಣ. ಯೂನಿಟ್ ನಂಬರ್ 1 ಅಲ್ಲಿ ನಾನು ಹೇಳಿದೆ, 2 ಕಾನ್ಸೆಪ್ಟ್ ಮೇಜರ್ ಆಗಿ ಹೇಳಿದೆ, ನೇಚರ್ ಮತ್ತೆ ಲಾ ರಿಲೇಟಿಂಗ್ ಟು ಕಂಪನೀಸ್ ಇಂಡಿಯಾ ಆಕ್ಟ್ ಅಂತ ಕಲಿತೀರಾ. ಇದೇ ಮೇಜರ್ ಕಾನ್ಸೆಪ್ಟ್ ಇದರಲ್ಲಿ. ಸೊ ನೇಚರ್ ಅಂಡ್ ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್. ಈ ಬ್ಯಾಂಕಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ಅಂತ, ಸರಿನಾ? ಸೊ ಇದ್ರ ಹಿಸ್ಟ್ರಿ ಏನು, ಬ್ಯಾಂಕಿಂಗ್ ಡೆವಲಪ್ಮೆಂಟ್ ನ ಹಿಸ್ಟ್ರಿ ಏನು. ಆಮೇಲೆ ಇಂಡಿಜಿನಿಯಸ್ ಬ್ಯಾಂಕ್ ಅಂತ ಕರಿತೀವಿ. ಅಂತಂದ್ರೆ ನಮ್ಮ ಸ್ಥಳೀಯ ಬ್ಯಾಂಕ್ಗಳು, ಸ್ವಂತ ಲೋಕಲ್ ಬ್ಯಾಂಕ್ಸ್ಗಳು, ಅದು ಯಾವ ತರ ಇತ್ತು ಅಂತ. ಕೈಂಡ್ಸ್ ಆಫ್ ಬ್ಯಾಂಕ್ಸ್ ಗಳು ಯಾವ ತರ ಇದೆ. ಕೈಂಡ್ಸ್ ಆಫ್ ಬ್ಯಾಂಕ್ಸ್ ಅಲ್ಲಿ ಸುಮಾರು ತರ ಬರುತ್ತೆ. ಕಮರ್ಷಿಯಲ್ ಬ್ಯಾಂಕು,
ಲೋನ್, ಫೈನಾನ್ಷಿಯಲ್ ಬ್ಯಾಂಕ್, ಸ್ಮಾಲ್ ಬ್ಯಾಂಕ್, ಮೈಕ್ರೋ ಬ್ಯಾಂಕ್, ಈ ತರ ಸುಮಾರು ಟೈಪ್ಸ್ ಆಫ್ ಬ್ಯಾಂಕ್ಸ್ ಗಳಿದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ತುಂಬಾ ಡೀಪ್ ಕ್ಲಾಸ್ ಅಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನೀವು ಕಲಿತಾ ಹೋಗ್ತೀರಾ. ಆಮೇಲೆ ಮಲ್ಟಿ ಫಂಕ್ಷನ್ಸ್, ಏನೇನಿದೆ ಫಂಕ್ಷನ್ಸ್ ಕೆಲಸ ಬ್ಯಾಂಕ್ಸ್ ಅನ್ನುವಂಥದ್ದು ವಿಷಯನ ಕಲಿತಾ ಹೋಗ್ತೀರಾ. ಯಾವುದು ಯೂನಿಟ್ ನಂಬರ್ 1 ಅಲ್ಲಿ, ಆಯ್ತಾ. ಸೊ ಯೂನಿಟ್ ನಂಬರ್ 1 ಅಲ್ಲಿ ಹಾಫ್ ಆಫ್ ದ ಸಿಲೆಬಸ್ ಅಲ್ಲಿ ಈ ಲಾಗಳು ಏನಿದೆ, ಈ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತಹ ಕಾನೂನುಗಳು ಏನೇನಿದೆ ಅಂತ ಕಲಿತಾ ಹೋಗ್ತೀರಾ. ಗವರ್ಮೆಂಟ್ ಕಂಟ್ರೋಲ್ ನ ತೆಗೆದುಕೊಳ್ಳೋದಕ್ಕೆ ಏನೇನು ಏಜೆನ್ಸೀಸ್ ಗಳನ್ನ ಮಾಡಿದೆ, ಆಡಿಟಿಂಗ್ ಯಾವ ರೀತಿ ಮಾಡುತ್ತೆ, ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾ ಇದೆ, ಲೆಂಡಿಂಗ್ ಪಾಲಿಸೀಸ್ ಗಳು ಏನ್ ಮಾಡಿದೆ, ಕ್ರೆಡಿಟಿಂಗ್ ಪಾಲಿಸೀಸ್ ಗಳು ಏನ್ ಮಾಡಿದೆ, ರೀಕನ್ಸ್ಟ್ರಕ್ಷನ್ ರೀಆರ್ಗನೈಸೇಷನ್ ಆಗ್ಬೇಕಂದ್ರೆ ಪಾಲಿಸೀಸ್ ಗಳು ಏನ್ ಮಾಡಿದೆ, ಅಥವಾ ಒಂದು ಬ್ಯಾಂಕ್ ಅನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ವೈಂಡಿಂಗ್ ಅಪ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಕಾನ್ಸೆಪ್ಟ್ ಗಳು ಮಾತಾಡಿದೆ ಅಂತ ಹೇಳಿ ಬ್ಯಾಂಕಿಂಗ್ ಲಾ ಹೇಳುತ್ತೆ. ಸೊ ಇದು ಯೂನಿಟ್ ನಂಬರ್ 1 ಅಲ್ಲಿ ಕಲಿತಾರೆ. ಇಟ್ಸ್ ಬೇಸಿಕ್ ಥಿಂಗ್ಸ್ ಗಳನ್ನ ಕಲಿತಾ ಹೋಗ್ತೀರಾ. ಬ್ಯಾಂಕಿಂಗ್ ಲಾ ನ ಬಗ್ಗೆ ಏನೇನ್ ಬೇಸಿಕ್ ಥಿಂಗ್ಸ್ ಇದೆ ಅನ್ನುವಂಥದ್ದನ್ನ ವಿಷಯಗಳನ್ನ ಯೂನಿಟ್ ನಂಬರ್ 1 ಅಲ್ಲಿ ಕಲಿತೀರಾ. ಸರಿ, ಯೂನಿಟ್ ನಂಬರ್ 2 ಗೆ ಎಂಟ್ರಿ ಕೊಡ್ತೀರಾ. ಯೂನಿಟ್ ನಂಬರ್ 2 ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಯೂನಿಟ್ ನಂಬರ್ 2 ದಲ್ಲಿ 3 ಕಾನ್ಸೆಪ್ಟ್ಸ್ ಗಳು ಮೇಜರ್ ಆಗಿ ಡಿವೈಡ್ ಮಾಡಿ ಹೇಳಿದ್ದಾರೆ. ನಾನು ಪ್ರತಿಯೊಂದು ಕಾನ್ಸೆಪ್ಟ್ ಗಳದು ಡೆಪ್ತ್ ಆಗಿ ಹೋಗೋದಕ್ಕಿಂತ ಆಲ್ರೆಡಿ ನಾನು ಮೇಲ್ಮೇಲೆ ಹೇಳಿದ್ದೇನೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅಂತ ಇದೆ. ಅಂತಂದ್ರೆ RBI ಗೈಡ್ ಲೈನ್ಸ್ ಇದೆ, ಇಷ್ಟರ ಮೇಲೆ ಪರ್ಸೆಂಟೇಜ್ ತಗೊಳ್ಳೋ ಆಗಿಲ್ಲ, RBI ಗೈಡ್ ಲೈನ್ಸ್ ಇದೆ, ಇಷ್ಟು ಲೋನ್ ಮಾಡೋ ಆಗಿಲ್ಲ ಅನ್ನೋಂಥದ್ದನ್ನ ನ್ಯೂಸ್ ಪೇಪರ್ಸ್ ಅಲ್ಲಿ ನೋಡಿರ್ತೀರಾ. ನೋಡ್ಲೇಬೇಕು. ನೋಡಿ ದಯವಿಟ್ಟು ಆಸ್ ಎ ಲಾಯರ್ ಆಗಿ, ಲಾಯರ್ನ ಯಾವ ರೀತಿ ಅಂತಾರಂದ್ರೆ ಪ್ರತಿ ಒಂದು ವಿಷಯದ ಬಗ್ಗೆ ಲಾಯರ್ಗೆ ನಾಲೆಜ್ ಇರಲೇಬೇಕು. ಈಚ್ ಅಂಡ್ ಎವ್ರಿಥಿಂಗ್, ಅದು ಟೆಕ್ನಾಲಜಿ ಆಗ್ಲಿ, ಮೆಡಿಕಲ್ ಆಗ್ಲಿ, ಕಾಮರ್ಸ್ ಆಗ್ಲಿ, ಆರ್ಟ್ಸ್ ಆಗ್ಲಿ, ಸೈನ್ಸ್ ಆಗ್ಲಿ, ಎಲ್ಲಿ ಹೋದ್ರು ಲಾಯರಿಗೆ ಎಲ್ಲದೂ ನಾಲೆಜ್ ಇರಬೇಕು. ಗೊತ್ತಿಲ್ಲ ಯಾವ್ದ್ರ ಮೇಲೆ ನಿಮ್ಮ ಕ್ರಾಸ್ ವಿಟ್ನೆಸ್ ಎವಿಡೆನ್ಸ್ ಕ್ರಾಸ್ ವೆರಿಫಿಕೇಶನ್ ಎಲ್ಲ ಬರುತ್ತೆ ಅಂತ ಗೊತ್ತಿಲ್ಲ, ಯಾವ ಕೇಸನ್ನು ಎತ್ತುತ್ತೀರಾ ಅಂತ ಗೊತ್ತಿಲ್ಲ. ಲಾಯರ್ ಶುಡ್ ಬಿ ನೌ ಈಚ್ ಅಂಡ್ ಎವ್ರಿಥಿಂಗ್ ಲಿಟ್ಲ್ ಬಿಟ್, ಸ್ವಲ್ಪನಾದ್ರೂ ಗೊತ್ತಿರಬೇಕು ಅಟ್ ಲೀಸ್ಟ್ ಅದೇನು ಅನ್ನುವಂಥದ್ದು. ಅದಕ್ಕೋಸ್ಕರ ನ್ಯೂಸ್ ಪೇಪರ್ನ ಸ್ವಲ್ಪ ಜಾಸ್ತಿ ಓದಕ್ಕೆ ಟ್ರೈ ಮಾಡಿ, ಜನರಲ್ ನಾಲೆಜ್ ನ ಬೆಳೆಸ್ಕೊಳ್ಳಿ. ಜನರಲ್ ನಾಲೆಜ್ ಇತ್ತು ಅಂತಂತಂದ್ರೆ ಒಳ್ಳೆ ವಕೀಲರಾಗ್ತೀರಾ. ಎಲ್ಲಾ ಕಾನ್ಸೆಪ್ಟ್ ಗಳ ಬಗ್ಗೆ ಜನರಲ್ ನಾಲೆಜ್ ಇರಬೇಕು. ಇಲ್ಲಿ ವಾಪಸ್ ಬರೋಣ ನಮ್ಮ ಸಿಲೆಬಸ್ಗೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅದ್ರ ಪ್ರಕಾರ ಓದ್ತಾ ಹೋಗ್ತೀರಾ. ಸೊ ಎವ್ಯಾಲ್ಯೂಷನ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅನ್ನುವಂಥದ್ದು ಏನಿದೆ, ಸೆಂಟ್ರಲ್ ಬ್ಯಾಂಕ್ ಅಂತ ನಾವ್ ಯಾವ್ದನ್ನ ಕರಿತೀವಿ ಈಗ, RBI ನ ನಾವೀಗ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಯಾವ ರೀತಿ ಎವ್ಯಾಲ್ಯೂಷನ್ ಆಯ್ತು, ಅದರ ಫಂಕ್ಷನ್ಸ್ ಗಳೇನು, ಆಮೇಲೆ ಅದರ ಆಬ್ಜೆಕ್ಟಿವ್ಸ್ ಗಳೇನು, ಅದರಲ್ಲಿ ಸೋಷಿಯಲ್ ಆಬ್ಜೆಕ್ಟಿವ್ ಏನು, ಎಕನಾಮಿಕ್ ಆಬ್ಜೆಕ್ಟಿವ್ ಗಳೇನು, ಸಾಮಾಜಿಕ ಮತ್ತು ಆರ್ಥಿಕ ಉದ್ದೇಶಗಳೇನು ಅಂತ ಕಲಿತೀರಾ. ಆಮೇಲೆ ಇದೇ ಸೆಂಟ್ರಲ್ ಬ್ಯಾಂಕ್ಸ್ ನ ಬ್ಯಾಂಕರ್ ಗಳ ಬ್ಯಾಂಕ್ ಆಗಿ ಯಾಕೆ ಕರಿತೀವಿ ನಾವು, ಯಾಕೆ ಅಂತಂತಂದ್ರೆ ಈಗ ಕೆಳಗಡೆ ಇರುವಂತ ಎಲ್ಲಾ ಬ್ಯಾಂಕ್ಗಳು RBI ಗೈಡ್ ಲೈನ್ಸ್ ನ ಪ್ರಕಾರ ಎಲ್ಲ ವರ್ಕ್ ಮಾಡ್ತಾ ಇರ್ತವೆ. ಏನಾದ್ರೂ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ದುಡ್ಡು ಶಾರ್ಟೇಜ್ ಆದ್ರೆ RBI ಹತ್ರ ದುಡ್ಡು ಇಸ್ಕೊಳ್ಳುತ್ತೆ ಈ ಬ್ಯಾಂಕು. ಜಾಸ್ತಿ ದುಡ್ಡು ಆದ್ರೆ ಹೋಗ್ಬಿಟ್ಟು RBI ಹತ್ರ ಇಡುತ್ತೆ. RBI ನೇ ಇಂಟ್ರೆಸ್ಟ್ ಆಗಿ ಬ್ಯಾಂಕ್ ಗಳಿಗೆ ಕೊಡುತ್ತೆ, ಈ ಬ್ಯಾಂಕ್ ಕಸ್ಟಮರ್ಸ್ ಗಳಿಗೆ ಕೊಡ್ತಾರೆ. ಅದಕ್ಕೆ ಅದನ್ನ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಅದ್ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಸ್ ದ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿದಾರೆ. ಅಂತಂದ್ರೆ ನಮ್ಮ ಇಂಡಿಯಾಗೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿರ್ತೀರಾ, ಹಣವನ್ನು ಚಾಪ್ ಮಾಡುವಂತ, ಹಣವನ್ನು ಪ್ರಿಂಟ್ ಮಾಡುವಂತ ಒಂದು ದೊಡ್ಡ ಏನಂತೀವಿ, ಒಂದು ದೊಡ್ಡ ಬ್ಯಾಂಕ್ ಅದು. ಎಲ್ರಿಗೂ ಕಣ್ಣಿರುವಂತ ಬ್ಯಾಂಕ್ ಅದು. ನಮ್ಮೆಲ್ಲರ ಕಣ್ಣಿದೆ. RBI ದಲ್ಲಿ ಎಷ್ಟು ನೋಟ್ ಪ್ರಿಂಟ್ ಆಗ್ಬಹುದು, RBI ದಲ್ಲಿ ಏನೇನ್ ಆಗ್ಬಹುದು, ಈ ತರ ಈ ಕಾನ್ಸೆಪ್ಟ್ ಗಳ ಬಗ್ಗೆ ಓದ್ತೀರಾ. ಸೊ ಎರಡನೇದಿದೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಇದೆ. ಅಂತಂದ್ರೆ ಇದೇ RBI ಅಂತ ನೀನ್ ಹೇಳಿದೆ. ಈ RBI ಯಾವ ರೀತಿ ರೆಗ್ಯುಲೇಷನ್ ಆಗುತ್ತೆ, ಅದ್ರ ಮೆಕ್ಯಾನಿಸಮ್ ಏನಿರುತ್ತೆ, ಆ ಮೆಕ್ಯಾನಿಸಮ್ ಅಲ್ಲಿ ಕ್ರೆಡಿಟ್ ಕಂಟ್ರೋಲ್ ನ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಕ್ರೆಡಿಟ್ ಕಂಟ್ರೋಲ್ ಅಂತ ನಾನು ನಿಮಗೆ ಹೇಳಿದೆ, ದೇಶದಲ್ಲಿ ಜಾಸ್ತಿ ಸಾಲ ಏನಾದ್ರು ಕೊಡ್ತಾ ಇದ್ರೆ ಇಂಟ್ರೆಸ್ಟ್ ರೇಟ್ ನ RBI ಜಾಸ್ತಿ ಮಾಡುತ್ತೆ. ಗೈಡ್ ಲೈನ್ಸ್ ಇಷ್ಟು ಒಳಗೆ ಕೊಡಿ ಅಂತೇಳಿ. ದೇಶದಲ್ಲಿ ಸಾಲದ ಮಟ್ಟದ ಕಡಿಮೆ ಇದೆ, ಎಕನಾಮಿ ಏನೋ ವೇರಿಯೇಷನ್ ಆಗ್ತಾ ಇದೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿ ಸಾಲನ ಜಾಸ್ತಿ ಜನ ತಗೊಂಡು ಅದನ್ನ ಇನ್ವೆಸ್ಟ್ ಮಾಡಿ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ದುಡ್ದು ಎಕನಾಮಿನ ರೇಸ್ ಮಾಡೋ ರೀತಿ. ಇದು ಒಂಥರ ಡೀಪ್ ಕಾನ್ಸೆಪ್ಟ್, ಮಜವಾದ್ ಕಾನ್ಸೆಪ್ಟ್. ಎಕನಾಮಿನ ಕಂಟ್ರೋಲ್ ಮಾಡೋದಲ್ಲಿ RBI ತುಂಬಾ ಒಂದು ದೊಡ್ಡ ಕೈವಾಡ ಇದೆ, ಆಯ್ತಾ. ಅದ್ರ ಕೈವಾಡನ ಅರ್ಥ ಮಾಡ್ಕೊಂಡ್ರೆ ಒಂದು ಮಜಾ ಅದು. ನೆಕ್ಸ್ಟ್ ಎಕ್ಸ್ಚೇಂಜ್ ಕಂಟ್ರೋಲ್ ಅಂತ ಇದೆ. ಎಕ್ಸ್ಚೇಂಜ್ ಕಂಟ್ರೋಲ್ ಅಂತ ಇದೇ ಕಂಟ್ರೋಲ್ ಪಾಲಿಸಿಯಲ್ಲಿ ಬರುವಂತದ್ದು. ಆಮೇಲೆ ಕರೆನ್ಸೀಸ್ ಇಶ್ಯೂಸ್ ಗಳನ್ನ ಮಾಡ್ಬೇಕಾದ್ರೆ ಮಾನೋಪಾಲಿನ್ ಯಾವ ರೀತಿ ಮೇಂಟೈನ್ ಮಾಡುತ್ತೆ ಅಂತ. ಯಾಕಂದ್ರೆ ಎಲ್ಲರ ತಲೆಯಲ್ಲಿ ಬಂದಿರುತ್ತೆ ನಾನು ನೋಟ್ ಪ್ರಿಂಟ್ ಮಾಡ್ಬಿಡ್ತೀನಿ ಅಂತ. ಸೊ ಆ ಕರೆನ್ಸಿ ಪ್ರಿಂಟ್ ಮಾಡ್ಬೇಕಾದ್ರೆ, ನೋಟ್ಗಳನ್ನು ಪ್ರಿಂಟ್ ಮಾಡ್ಬೇಕಾದ್ರೆ ಮಾನೋಪಾಲಿಸಿ ಯಾವ ರೀತಿ ಮೇಂಟೈನ್ ಮಾಡುತ್ತೆ ಅಂತ. ಆಮೇಲೆ ಬ್ಯಾಂಕ್ ರೈಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದೆಲ್ಲ ಇಂಟ್ರೆಸ್ಟ್ ನ ಕಾನ್ಸೆಪ್ಟ್. ಯಾರ್ಯಾರು ಕಾಮರ್ಸ್ ಸ್ಟೂಡೆಂಟ್ ಮಾಡಿರ್ತೀರೋ ಅವ್ರಿಗೆ ಒಂದ್ ಸ್ವಲ್ಪ ಐಡಿಯಾ ಇರುತ್ತೆ ಇದೆಲ್ಲ ಚೆನ್ನಾಗಿ. ಆಮೇಲೆ RBI ಯಾವ ರೀತಿ ಕಂಟ್ರೋಲ್ ಓವರ್ ಮಾಡಿದೆ ಬೇರೆ ಬೇರೆ ನಾನ್ ಬ್ಯಾಂಕಿಂಗ್ ಕಂಪನೀಸ್ ಗಳ ಮೇಲೆ, ಫೈನಾನ್ಷಿಯಲ್ ಕಂಪನೀಸ್ ಗಳ ಮೇಲೆ, ನಾನ್ ಫೈನಾನ್ಷಿಯಲ್ ಕಂಪನೀಸ್ ಗಳ ಮೇಲೆ. RBI ಪ್ರತಿಯೊಂದು ನಾನ್ ಫೈನಾನ್ಷಿಯಲ್ ಮತ್ತೆ ಫೈನಾನ್ಷಿಯಲ್ ಮತ್ತೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಎಲ್ಲಾದ್ರ ಮೇಲೂ ಕಣ್ಣಿಟ್ಟಿರುತ್ತೆ RBI, ಆಯ್ತಾ. ಸೊ ಇದು ಯೂನಿಟ್ ನಂಬರ್ 2 ದಲ್ಲಿ ಕಲಿತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ದ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಕ್ಟ್ ಅಂತ. ಸೊ ಇದೇನ್ ಗೊತ್ತಾ, ಇದೆಂತದಂತಂದ್ರೆ ದ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಕ್ಟ್ ಏನು ಅಂತಂದ್ರೆ, ಒಂದು ಬ್ಯಾಂಕ್ ಇದೆ, ಅರ್ಥ ಮಾಡ್ಕೊಳ್ಳಿ. ಒಂದು ಬ್ಯಾಂಕ್ ಇದೆ, ಈ ಬ್ಯಾಂಕು ಅಸ್ಯೂಮ್ ಮಾಡ್ಕೊಳ್ಳೋಣ SBI ಬ್ಯಾಂಕ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಆಯ್ತಾ. ಇನ್ನು ಈ SBI ಬ್ಯಾಂಕ್ ಏನಿದೆ, ಇದರಲ್ಲಿ ಎಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಾವೆಲ್ಲ ಕಸ್ಟಮರ್ಸ್ ಗಳು ಹೋಗ್ಬಿಟ್ಟು ಏನ್ ಮಾಡ್ತಾ ಇದೀವಿ, ದುಡ್ಡನ್ನು ಡೆಪಾಸಿಟ್ ಮಾಡ್ತಾ ಇದೀವಿ. ಓಕೆ, ಅಸ್ಯೂಮ್
ಈ ಬ್ಯಾಂಕ್ ದಿವಾಳಿ ಆಯ್ತು, ಸರಿನಾ? ಇದು ದಿವಾಳಿ ಆದ್ಮೇಲೆ ಈ ಕಸ್ಟಮರ್ಸ್ ಗಳು ಏನಿರ್ತಾರಲ್ಲ, ಇವ್ರಿಗೆ ದುಡ್ಡು ಯಾರು ಕೊಡ್ತಾರೆ? ಇವ್ರ ಹತ್ರ ದುಡ್ಡು ಕೊಡಕ್ ಇರುವೇ ಇಲ್ಲ, ದಿವಾಳಿ ಆಗ್ಬಿಟ್ಟಿದೆ ಬ್ಯಾಂಕ್. ಇಲ್ದಿದ್ದೆಲ್ಲ ಸಾಲ ಕೊಟ್ಬಿಟ್ಟು ಸಾಲ ರಿಕವರಿ ಮಾಡಕ್ ಆಗಿಲ್ಲ, ದಿವಾಳಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಬ್ಯಾಂಕ್ ಅವ್ರ ಹತ್ರನೇ ಇನ್ಸೂರೆನ್ಸ್ ಮಾಡಿಸ್ಕೊಳ್ತಾರೆ, ಆಯ್ತಾ? ಡೆಪಾಸಿಟ್ ಹಾಕ್ಸ್ಕೊಳ್ತಾರೆ. ಏನಕ್ಕೆ ಡೆಪಾಸಿಟ್ ಹಾಕ್ಸ್ಕೊಳ್ತಾರೆ ಗೊತ್ತಾ? ಇಫ್ ಇನ್ ಕೇಸ್ ನೀನು SBI ಬ್ಯಾಂಕ್ ದಿವಾಳಿ ಆದ್ರೆ, ನೀನೆಲ್ಲ ಕೈ ಕೊಟ್ರೆ, ನಿನ್ನ ಕಸ್ಟಮರ್ಸ್ ಗಳು ಏನ್ ದುಡ್ಡು ಇಟ್ಟಿದಾರಲ್ಲ ಅವ್ರಿಗೆ ಮೋಸ ಆಗ್ಬಾರ್ದು ಅಂತ ಇದು ಬ್ಯಾಂಕಿಗೆ ಇನ್ಸೂರೆನ್ಸ್, ಬ್ಯಾಂಕ್ ಅವರೇ ಕಟ್ಟುವಂತ ಇನ್ಸೂರೆನ್ಸ್. ಈ ಕಾನ್ಸೆಪ್ಟ್ ಅನ್ನ ನೀವು ಡೆಪಾಸಿಟ್ ಇನ್ಸೂರೆನ್ಸ್ ಆಕ್ಟ್ ಅಲ್ಲಿ ಕಲಿತಾ ಹೋಗ್ತೀರಾ. ಅದು ಎಸ್ಟಾಬ್ಲಿಷ್ಮೆಂಟ್ ಯಾವ ತರ ಆಯ್ತು, ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋಬೇಕು, ಎಷ್ಟನ್ನ ಡೆಪಾಸಿಟ್ ಮಾಡಬೇಕು, ಬ್ಯಾಂಕರ್ಸ್ ಗಳಿಗೆ ಯಾವ ರೀತಿ ರಿಲೇಶನ್ಶಿಪ್ ಇದೆ, ಈ DIC ಡೆಪಾಸಿಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಮತ್ತೆ ರಿಸರ್ವ್ ಬ್ಯಾಂಕಿಂಗ್ ಯಾವ ರೀತಿ ಸಂಬಂಧ ಇದೆ, ಈ ಕಾನ್ಸೆಪ್ಟ್ ಅನ್ನ ಯೂನಿಟ್ ನಂಬರ್ 2 ದಲ್ಲಿ ನಾವು ಹೇಳ್ಕೊಟ್ಟಿದೀವಿ ನಮ್ಮ ಕಂಪ್ಲೀಟ್ ವಿಡಿಯೋಸ್ ಗಳಲ್ಲಿ. ನಮ್ಮ ಅದೇ ಕಂಪ್ಲೀಟ್ ವಿಡಿಯೋಸ್ ಗಳಲ್ಲಿ ಯೂನಿಟ್ ನಂಬರ್ 3 ಅಂತ ನೀವೇನಾದ್ರೂ ಎಂಟ್ರಿ ಕೊಟ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಬ್ಯಾಂಕ್ ಅಂಡ್ ಕಸ್ಟಮರ್ ಅಂತ ಇದೆ. ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧ, ಆಯ್ತಾ? ಗ್ರಾಹಕರು ಅಂದ್ರೆ ಯಾರು? ಯಾರ್ಯಾರು ಅಕೌಂಟ್ ಹೋಲ್ಡರ್ ಇದ್ದಾರೆ, ಅಕೌಂಟ್ ಹೋಲ್ಡರ್ ಯಾರ್ಯಾರಿದ್ದಾರೆ ಇವರೆಲ್ಲ ಗ್ರಾಹಕರು. ಅಕೌಂಟ್ ಯಾರು ಹಿಡ್ಕೊಂಡಿದಾರಲ್ವಾ ಅಂತಂದ್ರೆ ನಥಿಂಗ್ ಬಟ್ ಬ್ಯಾಂಕ್, ಅವ್ರ ಹತ್ರನೇ ತಾನೇ ನಾವು ಅಕೌಂಟ್ ಮಾಡಿಸೋದು, ಅವರೆಲ್ಲ ಬ್ಯಾಂಕರ್ಸ್. ಯಾರ ಹತ್ರ ಬ್ಯಾಂಕ್ ಇದೆ ಅವ್ರು ಬ್ಯಾಂಕರ್ಸ್, ಅಕೌಂಟ್ ಹೋಲ್ಡರ್ಸ್ ಯಾರಿದೆ ಅವರೆಲ್ಲ ಕಸ್ಟಮರ್ಸ್. ಓಕೆ, ಸೊ ಈ ಕಸ್ಟಮರ್ಸ್ ಗಳು ಅವರ ಲೀಗಲ್ ಕ್ಯಾರೆಕ್ಟರ್ ಏನು, ಯಾವ ರೀತಿ ಅವರು ಕೇಸಸ್ ಗಳನ್ನ ಹಾಕೋಬಹುದು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ದಲ್ಲಿ. ನಾನು ಹೇಳಿದ್ದೆ ನಿಮಗೆ, ಕಸ್ಟಮರ್ ಅಂತ ಹೇಳ್ತಾ ಇದೀವಿ ಅಂತಂದ್ಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಸರ್ವಿಸ್ ಸರಿಯಾಗಿ ಕೊಟ್ಟಿಲ್ಲ ಅಂತ ನೀವು ಕೇಸ್ ಹಾಕೋಬಹುದು. ಆಮೇಲೆ ಕಂಟ್ರೋಲ್ ಬಿಟ್ವೀನ್ ದ ಬ್ಯಾಂಕರ್ಸ್ ಅಂಡ್ ಕಸ್ಟಮರ್ಸ್ ಅಂತ ಇದೆ. ಇದು ಬ್ಯಾಂಕರ್ಸ್ ಮತ್ತೆ ಕಸ್ಟಮರ್ಸ್ ಇವ್ರ ಮಧ್ಯದಲ್ಲಿ ಕಂಟ್ರೋಲ್ ಯಾವ ರೀತಿ ಇರುತ್ತೆ. ಆಮೇಲೆ ಲಿಯನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಆ ಕಾನ್ಸೆಪ್ಟ್ ಯಾವ ರೀತಿ ಮಾತಾಡುತ್ತೆ. ಬ್ಯಾಂಕರ್ಸ್ ಗಳನ್ನ ಯಾವ ರೀತಿ ಪ್ರೊಟೆಕ್ಷನ್ ಮಾಡಿದೆ, ಕಸ್ಟಮರ್ಸ್ ಯಾವ ರೀತಿ ಪ್ರೊಟೆಕ್ಷನ್ ಮಾಡಿದೆ, ಕಸ್ಟಮರ್ಸ್ ನ ನೇಚರ್ ಏನು, ಯಾವ ತರದ ಕಸ್ಟಮರ್ಸ್ ಗಳು ನಾವು ಯಾವ ರೀತಿ ನೋಡ್ತೀವಿ, ಯಾವ ಟೈಪ್ ಆಫ್ ಅಕೌಂಟ್ಸ್ ಗಳನ್ನ ಮಾಡಬಹುದು ಗೊತ್ತಿದೆ ಅಲ್ವಾ? ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್, ಸ್ಯಾಲರಿ ಅಕೌಂಟ್, ಅದು ಇದು ಅಂತೆಲ್ಲ ಹೇಳ್ತಿರಲ್ವಾ? ಸೊ ಆತರ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಗಳ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಸ್ಪೆಷಲ್ ಕ್ಲಾಸಸ್ ಟು ದ ಕಸ್ಟಮರ್ಸ್ ಅಂತ ಇದೆ. ಸ್ಪೆಷಲ್ ಕ್ಲಾಸಸ್ ಯಾಕಿದೆ ಅಂತಂದ್ರೆ ಕೆಲವೊಂದು ಕಸ್ಟಮರ್ಸ್ ಗಳು ಲುನಾಟಿಕ್ ಆಗಿರ್ತಾರೆ, ಆಯ್ತಾ? ಹುಚ್ಚರಾಗಿರ್ತಾರೆ. ಕೆಲವೊಂದು ಕಸ್ಟಮರ್ಸ್ ಗಳು ಮೈನರ್ ಆಗಿರ್ತಾರೆ, ಸಿಕ್ಕಾಪಟ್ಟೆ ಆಸ್ತಿ ಇರುತ್ತೆ, ಅಪ್ಪ ಅಮ್ಮ ತೀರ್ಕೊಂಡ್ ಬಿಡ್ತಾರೆ, ಅವ್ರು ಮೈನರ್. ಕೆಲವೊಂದು ಕಸ್ಟಮರ್ಸ್ ಗಳು ಪಾರ್ಟ್ನರ್ಶಿಪ್ ಮೇಲೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರ್ತಾರೆ, ಸೊ ಅಲ್ಲಿ ಏನ್ ಕಾನ್ಸೆಪ್ಟ್ ಆಗುತ್ತೆ. ಕಾರ್ಪೊರೇಷನ್ ಕಸ್ಟಮರ್ಸ್ ಗಳು ಅಂತ ಇರ್ತಾರೆ, ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ ಗಳನ್ನ ಹಾಕ್ಬಿಟ್ಟು ಒಂದು ಕಾರ್ಪೊರೇಷನ್ ಕ್ರಿಯೇಟ್ ಮಾಡಿರ್ತಾರೆ, ಲೋಕಲ್ ಅಥಾರಿಟೀಸ್ ಗಳು ಏನ್ ಹೇಳುತ್ತೆ. ಈ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗುತ್ತೆ. ಅದಾದ್ಮೇಲೆ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಬ್ಯಾಂಕರ್ಸ್ ಕಸ್ಟಮರ್ಸ್ ಅಂತಂದ್ರೆ ಒಬ್ಬ ಬ್ಯಾಂಕರ್ ಆದವನ ರೈಟ್ಸ್ ಏನು, ಡ್ಯೂಟಿ ಏನು, ಒಬ್ಬ ಕಸ್ಟಮರ್ ಆದವನ ರೈಟ್ಸ್ ಏನು, ಡ್ಯೂಟೀಸ್ ಏನು, ಅವ್ನು ಯಾವ ರೀತಿ ಮೇಂಟೈನ್ ಮಾಡ್ಬೇಕು. ಆಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಹೇಳಿದ್ನಲ್ವಾ, ನೀವು ಕೂಡ ಕೇಸ್ ಹಾಕೊಂಡು ದುಡ್ಡು ಗಿಡ್ ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಕೇಸ್ ಹಾಕೋಬಹುದು ಅಂತ, ಸೊ ಅಲ್ಲಿ ಮಾತಾಡುತ್ತೆ. ಆಮೇಲೆ ಬ್ಯಾಂಕಿಂಗ್ ಆಸ್ ಎ ಸರ್ವಿಸ್, ಬ್ಯಾಂಕಿಂಗ್ ಅನ್ನುವಂಥದ್ದು ಒಂದು ಸರ್ವಿಸ್ ಕೊಡುವಂತ ವಿಷಯ ಅನ್ನುವಂಥದ್ದನ್ನು ಹೇಳ್ಬಹುದು, ಆಯ್ತಾ? ಸೊ ನೆಕ್ಸ್ಟ್ ಯೂನಿಟ್ ನಂಬರ್ 4 ನೀವೇನಾದ್ರೂ ಎಂಟ್ರಿ ಕೊಡ್ತೀರಾ ಅಂತಂದ್ರೆ ಯೂನಿಟ್ ನಂಬರ್ 4 ಅಲ್ಲಿ ಏನಿದೆ ಕಾನ್ಸೆಪ್ಟ್ ನೋಡೋಣ. ಯೂನಿಟ್ ನಂಬರ್ 4 ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಏನು ಅಂತಂದ್ರೆ ಲಾ ರಿಲೇಟಿಂಗ್ ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ 1881 ಆಕ್ಟ್ ಅಲ್ಲಿ ಬಗ್ಗೆ ಹೇಳಿದ್ದಾರೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್, NIA ಆಕ್ಟ್, ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ ಹಾಗೆ ಎಲ್ರಿಗೂ ಗೊತ್ತಿದೆ ಒಂದು ಸೆಕ್ಷನ್ 138 NIA ಆಕ್ಟ್. ಯಾರ್ಯಾರು ಕರೆಂಟ್ ಅಫೇರ್ಸ್ ಅದ್ರೆಲ್ಲ ನೋಡ್ತಾ ಇರ್ತೀರಾ, ಅದ್ರೆಲ್ಲ ನೋಡಿರ್ತೀರಾ. ತುಂಬಾ ಸಿಂಪಲ್, ಚೆಕ್ ಬೌನ್ಸ್ ಕೇಸ್ ಅಂತೀವಿ ನಾವು ಇದನ್ನಾದ್ರೂ ಕೇಳಿರ್ತೀರಾ, ಚೆಕ್ ಬೌನ್ಸ್ ಕೇಸ್. ಇಡೀ ಚೆಕ್ ಬೌನ್ಸ್ ಕೇಸ್ ತರ ಇರುವಂತಹ ಕೇಸಸ್ ಗಳಂದ್ರೆ ಒನ್ ಟೈಪ್ ಆಫ್ ದ ಕೇಸ್ ಚೆಕ್ ಬೌನ್ಸ್ ಕೇಸ್. ಈ ತರಾನೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಸುಮಾರು ಕೇಸಸ್ ಗಳು ಬರುತ್ತೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತಂದ್ರೆ ಏನು ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ನೀವು ಒಂದು ಜಸ್ಟ್ ಲೆಟರ್ ಅಲ್ಲಿ ಬರ್ದ್ ಕೊಡ್ತೀರಾ, ಇಂದಿಷ್ಟು ದುಡ್ಡು ನಾನು ನಿನಗೆ ಕೊಟ್ಟಿದ್ದೀನಿ ಅಂತ ಅನ್ಕೋ. ಸೊ ಅದೇನಾದ್ರೂ ನೀವು ಕೊಡದೇ ಇದ್ದಾಗ ಅದನ್ನ ಎಕ್ಸಿಕ್ಯೂಟ್ ಏನ್ ಮಾಡ್ತೀವಲ್ವಾ, ಏನ್ ಟ್ರಾನ್ಸ್ಫರ್ ಮಾಡ್ತೀವಲ್ವಾ ಆಸ್ ಎ ದುಡ್ಡು ಅಂತ ಹೇಳಿ ಕನ್ಸಿಡರ್ ಮಾಡಿ ಅದನ್ನ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾವ್ಯಾವ ರೀತಿ ಕೈಂಡ್ಸ್ ಗಳು ಬರುತ್ತೆ, ಆಮೇಲೆ ಆ ಹೋಲ್ಡರ್ ಯಾರ್ಯಾರು ಇರ್ತಾನಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾರ ಹತ್ರ ಇರುತ್ತಲ್ವಾ, ಸೊ ಅವನು ಪೇಮೆಂಟ್ ಡ್ಯೂ ಆದಾಗ ಯಾವ್ಯಾವ ರೀತಿಯಾದಂತಹ ರೂಲ್ಸ್ ಗಳನ್ನ ಅಪ್ಲಿಕೇಬಲ್ ಮಾಡ್ಕೊಂಡು ಅವನು ವಾಪಸ್ ದುಡ್ಡನ್ನು ತಗೊಳ್ತಾನೆ. ಸೊ ಯಾವ್ಯಾವ ರೀತಿಯಾಗಿ ಪ್ರೊಟೆಸ್ಟ್ ಗಳನ್ನ ಬ್ಯಾಂಕ್ ಗಳಿಂದ ಬ್ಯಾಂಕ್ ಗಳಿಂದ ತಗೊಳ್ತಾನೆ ಅನ್ನುವಂಥದ್ದಿದೆ. ಆಮೇಲೆ ಬಿಲ್ ಇನ್ ಸೆಟ್ಸ್ ಅಂತ ಇದೆ. ಇದೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ಸ್ ಅಲ್ಲಿ ಒಂದು ಫಾರ್ಮ್ ಇದು, ಆಯ್ತಾ? ಬಿಲ್ಸ್ ಗಳನ್ನ ಕೊಡ್ತಾರೆ, ಅಡ್ವಾನ್ಸ್ ಬಿಲ್ ಮಾಡೋದು. ಬಿಸ್ನೆಸ್ ಮ್ಯಾನ್ಸ್ ಗಳು ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಅಡ್ವಾನ್ಸ್ ಬಿಲ್ ಮಾಡ್ತಾರೆ ಅಂತಂದ್ರೆ ನೀನ್ ಫಸ್ಟ್ ಮಾಲ್ ಕಳ್ಸು, ಒಂದು 45 ಡೇಸ್ ಆದ್ಮೇಲೆ ನಾನು ನಿಮ್ಗೆ ಮತ್ತೆ ದುಡ್ಡನ್ನ ಹಾಕ್ತೀನಿ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಈ ತರದೆಲ್ಲ ಕಾನ್ಸೆಪ್ಟ್ ಇರುತ್ತೆ, ನಾನು ತುಂಬಾ ಡೀಪ್ ನನ್ನ ಕ್ಲಾಸಲ್ಲಿ 100% ಮಾಡಿದ್ದೇನೆ. ಆಮೇಲೆ ಪ್ರಾವಿಷನ್ಸ್ ಗಳು ಏನಿದೆ NI ಆಕ್ಟ್ ನಲ್ಲಿ ಅನ್ನುವಂಥದ್ದನ್ನ ಕಾನ್ಸೆಪ್ಟ್ಸ್ ಗಳನ್ನ ಇಲ್ಲಿ ಹೇಳಿದ್ದಾರೆ, ಸರಿನಾ? ಸೊ ಇದಿಷ್ಟು ನಮ್ಮ ಬ್ಯಾಂಕಿಂಗ್ ಲಾದಲ್ಲಿ ಬರುವಂತ ಯೂನಿಟ್ ನಂಬರ್ 4 ಅಲ್ಲಿ. ಸರಿ, ಯೂನಿಟ್ ನಂಬರ್ 5 ಬಂದ್ರೆ ಎಲ್ರಿಗೂ ಇರುವಂತಹ ಬಾಧೆ, ಆಯ್ತಾ? ಎಲ್ಲಿಂದ? ಈ ಕುಬೇರನಿಂದ, ಆಯ್ತಾ? ದೇವರುಗಳು ಏನಿದಾರಲ್ಲ, ಕುಬೇರನ್ಗೂ ಸಾಲ ಇದು ತಪ್ಪಿದ್ದಲ್ಲ ಅಂತ ಹೇಳ್ತಾರಲ್ಲ, ಆ ತರ ಕಾನ್ಸೆಪ್ಟ್ ಅಲ್ಲಿ ಲೆಂಡಿಂಗ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ, ಸಾಲ ನೀಡುವುದು, ಸಾಲ ತೆಗೆದುಕೊಳ್ಳುವುದರ ಬಗ್ಗೆ ಯೂನಿಟ್ ನಂಬರ್ 5 ಅಲ್ಲಿ ಕಲಿತೀರಾ. ಇದ್ರಲ್ಲಿ ಏನ್ ಕಲಿಬೇಕಾಗಿತ್ತು ಅಂತಂದ್ರೆ ಸಾಲ ಕೊಡ್ಬೇಕಾದ್ರೆ ಏನೇನ್ ಪ್ರಿನ್ಸಿಪಲ್ ಫಾಲೋ ಮಾಡ್ಬೇಕು ಅಂತ. ತುಂಬಾ ಸಿಂಪಲ್ ಪ್ರಿನ್ಸಿಪಲ್ ಫಾಲೋ ಮಾಡ್ಬೇಕು. ಇದೊಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ. ಎಂತ ಸ್ಕ್ಯಾಮ್ ಅಂತಂದ್ರೆ ಆ ಮನುಷ್ಯನ್ಗೆ ಕೆಪಾಬಿಲಿಟಿನ ಎಲ್ಲ ಕ್ರೆಡಿಟ್ ಕಾರ್ಡ್ ಕೈಯಲ್ಲಿ ಕೊಡ್ತಾರೆ. ಕ್ರೆಡಿಟ್ ಕಾರ್ಡ್ ಕೈಯಲ್ಲಿ ಕೊಟ್ಟಾಗ ಹುಚ್ಚುತನ ಏನ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಇದ್ದಾಗ
ಅವನ ಇನ್ಕಮ್ ಕಿಂತ ಜಾಸ್ತಿ ಅದನ್ನ ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೀಪ್ ಮಾಡೋದು, ಆನ್ಲೈನ್ ಅಲ್ಲಿ ಅಲ್ಲಿ ತಗೊಳ್ಳೋದು, ಇದು ತಗೊಳ್ಳೋದು, ಮೊಬೈಲ್ ತಗೊಳ್ಳೋದು, ಏನೋ ಒಂದು ತಗೊಂಡು ಸಾಲ ಮಾಡ್ಕೊಳ್ತಾರೆ. ಅವ್ನ ಅರ್ನಿಂಗ್ ಕೆಪಾಸಿಟಿ ಇಲ್ಲ, ಅಷ್ಟು EMI ಕಟ್ಟಕ್ಕಾಗಲ್ಲ. ಸೊ ಅವ್ನು EMI ಬರ್ಡನ್ ರೈಸ್ ಮಾಡ್ತಾರೆ, ಅದಕ್ಕೆ ಮತ್ತೊಂದು ಸಾಲ ಕೊಡ್ತಾರೆ, EMI ಬರ್ಡನ್ ರೈಸ್ ಮಾಡ್ತಾರೆ, ಲಾಸ್ಟ್ ಹೋಗಿ ಸೂಸೈಡ್ ಮಾಡ್ಕೊಳ್ತಾನೆ ಅವ್ನು. ಸೊ ಅದಕ್ಕೋಸ್ಕರ ಸಮ್ ಪ್ರಿನ್ಸಿಪಲ್ಸ್ ಗಳಿದೆ, ಯಾವ ವ್ಯಕ್ತಿಯ ಕೆಪಾಸಿಟಿ ನೋಡ್ಕೊಂಡು ಅಷ್ಟು ಮಾತ್ರ ಕೊಡ್ಬೇಕು ಅಂತೇಳಿ. ಇದನ್ನೆಲ್ಲ RBI ಗೈಡ್ಲೈನ್ಸ್ ಮಾಡ್ತಾ ಇದ್ದಾರೆ, ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆದಾಗ್ಯೂ ಕೂಡ ಈಗ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಅಂದಿದ ತಕ್ಷಣ ಸುಮ್ಮನೆ ತಗೊಳ್ತಾರೆ, ಆಯ್ತಾ. 4 ಮಾಸಸ್ಗಳಿಗೆ ಯಾವ ರೀತಿ ಪ್ರಿನ್ಸಿಪಲ್ಸ್ ಗಳನ್ನ ಮೇಂಟೈನ್ ಮಾಡಬೇಕು, ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಏನೇನ್ ಚೆಕ್ ಮಾಡ್ಬೇಕು ಅವನಿಗೆ ಕೊಡೋದ್ಕಿಂತ ಮುಂಚೆ. ಆಮೇಲೆ ರೀಪೇಮೆಂಟ್ ನ ಬಗ್ಗೆ ಯಾವ ರೀತಿ ರೂಲ್ಸ್ ಗಳಿದೆ ಅನ್ನುವಂಥದ್ದು, ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಕಾಪಟ್ಟೆ ಹಾಕೋದಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ, ಕೊಟ್ಟಿದ್ದಾರೆ ಬ್ಯಾಂಕ್ ಗೈಡ್ಲೈನ್ಸ್, ಇದ್ರ ಪ್ರಕಾರನೇ ಹಾಕ್ಬೇಕು. ಒಂದು ಲಿಮಿಟ್ ಕೊಡ್ತಾರೆ, 8 to 14% ಕಿಂತ ಜಾಸ್ತಿ ನೀವು ಇಂಟ್ರೆಸ್ಟ್ ರೇಟ್ ನ ಹಾಕಂಗಿಲ್ಲ ಅಂತ. ಅವ್ರವ್ರ ಬ್ಯಾಂಕ್ ಸ್ಟ್ರಕ್ಚರ್ ನ ಪ್ರಕಾರ ಕೆಲವರು 9 ಹಾಕ್ತಾರೆ, ಕೆಲವರು 10 ಹಾಕ್ತಾರೆ. ಉದಾಹರಣೆಗೆ ಹೇಳ್ತಾ ಇರೋದು, ಇಷ್ಟೇ ಅಂತಲ್ಲ, ಇದು ನ್ಯೂಸ್ ಪೇಪರ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಆಮೇಲೆ ಪೆನಾಲ್ಟಿಯ ಮೇಲೆ ಪ್ರೊಟೆಕ್ಷನ್ ಯಾವ ತರ ಇದೆ, ಡಿಫಾಲ್ಟ್ ರಿಕವರಿನ ಯಾವ ರೀತಿ ಮಾಡ್ಕೊಳ್ತಾರೆ, ಡೆಪ್ಟ್ ರಿಕವರಿ ಸಾಲ ಮರುಪಾವತಿ ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ. ಈಗ ಸಾಲ ಮರುಪಾವತಿ ಹೆಸರಲ್ಲಿ ಮರ್ಯಾದೆ ತೆಗೆಯುವಂತ ಸಿಚುವೇಶನ್ಸ್ ಗಳು ಮಾಡ್ತಾ ಇದ್ರೆ ಇಟ್ಸ್ ಟೋಟಲಿ ರಾಂಗ್. ಆ ರೀತಿ ಏನಾದ್ರು ಆಗ್ತಾ ಇದೆ ಅಂತಂದ್ರೆ ಪ್ಯೂರ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟು ನಾನು ಸಾಲ ಕೊಡಲ್ಲ ಅಂತ ಮಾಡಬೇಡಿ, ಆಯ್ತಾ. ಅಲ್ಲಿ ನೀವು ಕೂಡ ನೈತಿಕವಾಗಿ ಎಥಿಕಲಿ ನೀವು ಕೂಡ ಕರೆಕ್ಟ್ ಆಗಿರಿ. ಅಲ್ಲಿ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಅವನು ಕ್ರಿಮಿನಲ್ ಆಕ್ಟಿವಿಟೀಸ್ ಗಳು ನಿಮ್ಮ ಮೇಲೆ ಮಾಡೋ ಆಗಿಲ್ಲ. ಸಾಲ ಕೊಟ್ಟಿದ್ದಾನೆ ಸರಿ, ಅವ್ನ್ ಏನ್ ಮಾಡ್ಬೇಕು, ಹೋಗಿ ಪೊಲೀಸ್ ಸ್ಟೇಷನ್ ಇದು ಒಂದು ಸಿವಿಲ್ ಕೇಸ್ ಹಾಕ್ಬೇಕು. ಸಿವಿಲ್ ಕೇಸ್ ಹಾಕಿ ನಿಮ್ಮ ಮೇಲೆ ನೋಟಿಸ್ ಕೊಡ್ಲಿ, ಕೋರ್ಟಿಗೆ ಕರೆಸ್ಬಿಟ್ಟು ಸಿವಿಲ್ ಕೇಸ್ ನಡೆಸಲಿ. ಇಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳನ್ನ ಮಾಡೋ ಹಾಗಿಲ್ಲ. ಸೊ ಅಲ್ಲಿ ನೀವು ಆಸ್ ಎ ಲಾಯರ್ ಆಗಿ ನಿಮ್ಮ ಎಥಿಕ್ಸ್, ನಿಮ್ಮ ಪ್ರೊಫೆಷನಲ್ಗೋಸ್ಕರ ನೀವು ಮಾತಾಡಿ, ಅಲ್ಲಿ ಮಾತಾಡಬಹುದು, ಆಯ್ತಾ. ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಂಗಿಲ್ಲ. ಏಜೆಂಟ್ಸ್ ಗಳು ಬಿಡ್ತಾರೆ, ರೌಡೀಸ್ ಗಳನ್ನ ಬಿಡ್ತಾರೆ, ಆಯ್ತಾ. ಏಜೆಂಟ್ಸ್ ಗಳನ್ನ ಬಿಟ್ಬಿಟ್ಟು ವಸೂಲಿ ಮಾಡುವಂತದ್ದು ಅದೆಲ್ಲ ಇಟ್ಸ್ ರಾಂಗ್, ಟೋಟಲಿ ರಾಂಗ್ ಅದು, ಆಯ್ತಾ. ಇಟ್ಸ್ ಕ್ರಿಮಿನಲ್ ಅಫೆನ್ಸ್ ಅಂತ ಅಂತೀನಿ ನಾನು. ಓಕೆ, ನಾನು ಅಂತ ಇರೋದಲ್ಲ, ಕಾನೂನು ಹೇಳ್ತಾ ಇದೆ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ. ಸೊ ಎರಡನೇ ವಿಷಯ ಇದರಲ್ಲಿ ಕಲಿಯುವಂತದ್ದು ರೀಸೆಂಟ್ ಟ್ರೆಂಡ್ಸ್ ಅಂತ. ರೀಸೆಂಟ್ ಟ್ರೆಂಡ್ಸ್ ಅಂದ್ರೆ ಏನ್ ಗೊತ್ತಾ, ಈಗ ಬ್ಯಾಂಕಿಂಗ್ ಅಲ್ಲಿ ಏನ್ ಅಪ್ಡೇಟ್ ಆಗಿದೆ, ನ್ಯೂ ಟೆಕ್ನಾಲಜೀಸ್ ಎಲ್ಲ ಬಂದಿದೆ. ಏನ್ ಟೆಕ್ನಾಲಜಿ ಬಂದಿದೆ, ಹೊಸ ಇನ್ಫಾರ್ಮೇಶನ್, ಇಂಟರ್ನೆಟ್ ಬ್ಯಾಂಕಿಂಗ್ ಬಂತು, ಮೊಬೈಲ್ ಬ್ಯಾಂಕಿಂಗ್ ಬಂತು, ಫಾಸ್ಟ್ IMPS ಅಂತ ಬಂತು, RTGS ಅಂತ ಬಂತು. ಮೊಬೈಲ್ ಅಲ್ಲಿ ಕುತ್ಕೊಂಡಿದ್ದ ಜಾಗದಲ್ಲೇ ಟ್ರಾನ್ಸ್ಫರ್ ದುಡ್ಡು, ಆಯ್ತಾ. ಫಸ್ಟಿಗೆಲ್ಲ ನಾವೆಲ್ಲ ಬ್ಯಾಂಕಿಗೆ ಹೋಗ್ಬೇಕಿತ್ತು, ಬರ್ಕೊಡ್ಬೇಕಿತ್ತು, ಚಲ ನಾವೆಲ್ಲ ಸೀನೇ ಇಲ್ಲ ಈಗ. ಸೊ ಅದನ್ನೇ ರೀಸೆಂಟ್ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಆಮೇಲೆ ಇದು ಆಟೋಮೇಶನ್ ಮತ್ತೆ ಲೀಗಲ್ ಆಸ್ಪೆಕ್ಟ್. ಆಟೋಮೇಶನ್ ಕಂಪ್ಲೀಟ್ ಆಗಿ ಬ್ಯಾಂಕ್ ಗಳು ಒಂದ್ಸಲ ಎಸ್ಟಾಬ್ಲಿಷ್ ಮಾಡಿ ಫಂಕ್ಷನಿಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದ್ರ ಪಾಡಿಗೆ ತಾನಾಗಿ ಆಟೋಮೆಟಿಕ್ ಆಗಿ ನಡೀತಾ ಇರುತ್ತೆ. ಆಮೇಲೆ ATM ಎಷ್ಟು ಜನರಿಗೆ ಗೊತ್ತಿದೆ, ಎಷ್ಟು ಜನರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ATM ಹೋಗ್ಬಿಟ್ಟು ನಾನು ದುಡ್ಡು ಬಿಡಿಸ್ಕೊಂಡು ಬರ್ತೀನಿ ಅಂತಾರೆ. ಬಟ್ ATM ನ ಆಕ್ಚುಯಲ್ ಫುಲ್ ಫಾರ್ಮ್ ಏನು ಅಂತಂದ್ರೆ ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಅಂತ, ಆಯ್ತಾ. ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಹೇಳುತ್ತೆ, ಬೇಕಾಗಿರುವಂತ ವಿಷಯನ ಕೊಡುತ್ತೆ, ದುಡ್ಡನ್ನ ಕೊಡುತ್ತೆ. ಇಂಟರ್ನೆಟ್ ನ ಯಾವ ರೀತಿ ಯೂಸ್ ಮಾಡ್ಕೊಂಡು ಬ್ಯಾಂಕಿಂಗ್ ನ ವ್ಯವಹಾರನ ನಡೆಸ್ತಾ ಇದ್ದಾರೆ ಅಂತ ನೋಡ್ತೀರಾ. ಆಮೇಲೆ ಸ್ಮಾರ್ಟ್ ಕಾರ್ಡ್ ಗಳು ಬಂದಿದೆ. ಸ್ಮಾರ್ಟ್ ಕಾರ್ಡ್, ATM ಕಾರ್ಡ್ ಇವೆಲ್ಲ ಅಂತೀವಲ್ವಾ, ಇದನ್ನ ಸ್ಮಾರ್ಟ್ ಕಾರ್ಡ್ ಅಂತ ನಾವು ಕರಿತೀವಿ. ಆಮೇಲೆ ಎಕ್ಸ್ಪರ್ಟ್ ಸಿಸ್ಟಮ್ಸ್ ಗಳನ್ನ ಯಾವ ರೀತಿ ಯೂಸ್ ಮಾಡ್ತಾರೆ. ಆಮೇಲೆ ಕ್ರೆಡಿಟ್ ಕಾರ್ಡ್, ಎಲ್ಲರ ಪಾಕೆಟ್ ಅಲ್ಲೂ ಕ್ರೆಡಿಟ್ ಕಾರ್ಡ್, ಎಷ್ಟು ಇನ್ಕಮ್ ಏನು ಅವೆಲ್ಲ ಡಿಪೆಂಡ್ ಇಲ್ಲ ಅಂತ. ನನಗೆ ಸಮಸ್ಯೆ ಇಲ್ಲ, ನನಗೇನ್ ಸಮಸ್ಯೆ ಇಲ್ಲ ಕ್ರೆಡಿಟ್ ಕಾರ್ಡ್ ಇಂದ. ಬಟ್ ಆದ್ರೆ ಅದು ಅವನಿಗೆ ಗೊತ್ತಿರಲ್ಲ. ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟು ಅವ್ನಿಗೆ ಹುಚ್ಚದ್ದಡಿಸಿ ಅದು ಇದು ಪರ್ಚೇಸ್ ಮಾಡಿಸಿ ಅವ್ನ ತಲೆ ಮೇಲೆ ಭಾರನ ಓಡಿಸಿ ಆಮೇಲೆ ಅದಕ್ಕೊಂದು ಲೋನ್ ಮಾಡಿಸಿ ಅವ್ನ ಫ್ರಸ್ಟ್ರೇಷನ್ ಅವ್ನ ಜೀವನನೇ ಹಾಳು ಮಾಡ್ಕೊಳ್ತಾ ಇರ್ತಾನೆ ಅಂತ. ಅದಕ್ಕೆ ಕ್ರೆಡಿಟ್ ಕಾರ್ಡ್ ಎಷ್ಟು ಮಟ್ಟಿಗೆ ಲಿಮಿಟ್ ಇರ್ಬೇಕು ಅಷ್ಟೇ ಮಟ್ಟಿಗೆ ಲಿಮಿಟ್ ಇರ್ಬೇಕು. ಅವನ ಇನ್ಕಮ್ ಎಷ್ಟಿದೆ, ಅವ್ನ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಮಟ್ಟಿಗೆ ಲಿಮಿಟ್ ನ ಇಡ್ಬೇಕು. ಇದನ್ನ ಗೈಡ್ಲೈನ್ಸ್ ಮಾಡಿದ್ದಾರೆ. ಇದ್ರ ಮೇಲೆ ಸುಮಾರು ಫೋರಮ್ಸ್ ಗಳು ನಡೆದಿದೆ, ನಾವೇ ಕೂಡ ಅದನ್ನ ಹೇಳಿದೀವಿ ಕೂಡ ಎಷ್ಟೋ ಕಡೆ, ಆಯ್ತಾ. ಆದ್ರೂ ಕೂಡ ಜನರಿಗೆ ಎಲ್ಲಿವರೆಗೂ ಅವೇರ್ನೆಸ್ ಬರಲ್ಲ ಅಲ್ಲಿವರೆಗೂ ಆಟ ಆಡ್ತಿರ್ತಾರೆ. ಸೊ ಐ ಹೋಪ್ ಇಲ್ಲಿಗೆ ನಮ್ಮ ಯೂನಿಟ್ ನಂಬರ್ 5 ಕ್ಲಿಯರ್ ಆಗಿದೆ. ಒಂದ್ಸಲ ಕ್ವಿಕ್ ರಿವಿಷನ್ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದ್ದೇನು, ಇಡೀ ಬ್ಯಾಂಕಿಂಗ್ ಲಾನ ಒಂದು 20 ನಿಮಿಷದಲ್ಲೇ ಓದ್ಬಿಟ್ವಿ ನಾವು, ಇಡೀ ಬ್ಯಾಂಕಿಂಗ್ ಲಾನ, ಆಯ್ತಾ. ಯೂನಿಟ್ ನಂಬರ್ 1 ಅಲ್ಲಿ ಅದ್ರ ನೇಚರ್ ಏನು, ನಮ್ಮ ಇಂಡಿಯಾದಲ್ಲಿ ಯಾವ ತರ ರೂಲ್ಸ್ ರೆಗ್ಯುಲೇಷನ್ ಇದೆ ಅಂತ ನೋಡಿದ್ವಿ. ಯೂನಿಟ್ ನಂಬರ್ 2 ದಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ನ ಓದ್ತಾ RBI ಬಗ್ಗೆ ಓದಿದ್ವಿ. ಆಮೇಲೆ ಬ್ಯಾಂಕ್ ಗಳೇ ಹೇಗೆ ಇನ್ಸೂರೆನ್ಸ್ ಮಾಡ್ತಿರ್ತವೆ ನಮಗೋಸ್ಕರ ಅನ್ನುವಂಥದ್ದನ್ನ ಡೆಪಾಸಿಟ್ ಇನ್ಸೂರೆನ್ಸ್ ಆಕ್ಟ್ ಅಲ್ಲಿ ನೋಡಿದ್ವಿ. ಯೂನಿಟ್ ನಂಬರ್ 3 ದಲ್ಲಿ ಬ್ಯಾಂಕು ಮತ್ತೆ ಕಸ್ಟಮರ್ ಇರುವಂತ ರಿಲೇಶನ್ಶಿಪ್ ನ ಬಗ್ಗೆ ನೋಡಿದ್ವಿ. ಯೂನಿಟ್ ನಂಬರ್ 4 ಅಲ್ಲಿ NI ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನ ಬಗ್ಗೆ ನೋಡಿದ್ವಿ. ಯೂನಿಟ್ ನಂಬರ್ 5 ದಲ್ಲಿ ಸಾಲ ಕೊಡುವಂತಹ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ. ಅದ್ರ ಜೊತೆಗೆ ನಾವು ರೀಸೆಂಟ್ ಟೆಕ್ನಾಲಜೀಸ್ ಗಳು ಏನಿದೆ, ಏನೇನು ಕ್ರೆಡಿಟ್ ಕಾರ್ಡ್ ಅವು ಇವು, ನೆಟ್ ಬ್ಯಾಂಕಿಂಗ್, RTGS ಇವನ್ನೆಲ್ಲ ನೋಡಿದ್ವಿ. ಇದಿಷ್ಟು ಹೇಳ್ಬೇಕಾಗಿರುವಂತಹ ವಿಷಯ. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 year LLB, 3 year LLB,
ಅಥವಾ ಈ ಫೈರ್ ಎಲ್ ಎಲ್ ಬಿ ಅಲ್ಲಿ BA LLB BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಎಲ್ ಎಲ್ ಬಿ ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳನ್ನ ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ.
ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡ್ಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನ ಸಾಲ್ವ್ ಮಾಡಿದಂತ ನೋಟ್ಸ್‌ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್‌ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ ಅರ್ಥ ಆಗೋ ಥರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನು ಬೇಕು 100%ನ ಮಾಡ್ಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಹಾಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಅದನ್ನ ನಾವು ಸೆಕ್ಷನ್ಸ್‌ಗಳಿಗೆ, ಕೇಸ್ ಲಾಸ್‌ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ. ಅಷ್ಟೇ ಇರೋದಲ್ಲ ಅದು. ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್‌ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.